ಆ ಮದುವೆ ಆಗುವ ಸುಮ್ಮನೆ ಯಾವಾಗಲೂ ಒಂದಿನ ಬಂದಿದ್ದೆ ನಮ್ಮ ಯಾತ ಮಟನ್ನ ಯಾತ ಮಾಡಿದ್ದಾರೆ ಬೀಗ್ರೂಟಕ್ಕೆ ಅಂತ ಹೇಳಿ ಕಳಿಸಿದ್ರು. ಆವಾಗ ಬಂದಿದ್ದೆ. ಎಷ್ಟೋ ದಿನ ಆಗಿತ್ತು ಬಂದೇ ಇರಲಿಲ್ಲ ಇಲ್ಲಿಗೆ. ಇವ್ರಿಗೆ ಆಲೆ ಬಂದು ಶಾನೆ ದಿನ ಆಯ್ತು. ನಾನು ಅವಾಗ ಒಂದು ತಡಿ ಬಂದಿದ್ದೆ ಯಾತ್ಕನ ತಿರ್ಗಿ ಅವಾಗ ಯಾತ್ಕ ಗಲಾಟೆ ಆದಾಗ ಗಲಾಟೆ ಮಾಡಕ್ಕೆ ಯಾತ್ಕ ಬಂದಿದ್ದೆ ಒಡವೆ ತಗೊಂಡವಳೆ ಅಂತ ಒಡವೆ ಇಸ್ಕೊಳಕ್ಕೆ ಬಂದಿದ್ದೆ. ನಾನು ಏನು ಶಾನೆ ಬಂದಿಲ್ಲ ಕಣಪ್ಪ. ನಡಿ ಆಗೋ ಅಲ್ಲ ಐತ ಮನೆ ಆಗ ಅಲ್ಲೇನೆ ಹತ್ರನೇ ಐತಿ ಬಸ್ ಸ್ಟ್ಯಾಂಡ್ಗೆ. ನಡಿ. ಹಾಗಳಲ್ಲಿ ಗೊತ್ತಿರೋದು ಸುಗುಣನ್ ತಮ್ಮ ಅಲ್ವೇ? ಹ್ಞೂ ಸುಗುಣನ್ ತಮ್ಮನೇ, ಅವನೇ ಪ್ರವೀಣ. ಬರ್ತಾ ಇದ್ದಾನೆ ಇತ್ಲಾಗೆ ಬರ್ತಾ ಇದ್ದಾನೆ. ನಮ್ಮನ್ನು ನೋಡ್ದ ಬರ್ತಾ ಇದ್ದಾನೆ ಅಕ್ಕನ ಇತ್ಲಾಗೆ. ತಡಿ ಅದೇನೆ ಅವನು ಕೇಳೋಣ ಹೆಂಗೆ ಏನು ಇದ್ದಾರೆ ಹೆಂಗೆ ಅಂತ ಹೇಳಿ ಕೇಳಿದ್ರೆ ಗೊತ್ತಾಗುತ್ತೆ. ತಡಿ ಕೇಳೋಣದಿಲ್ಲಿ ಐದಾರೇನಪ್ಪ ಮನೆಯಾಗೆ ಎಲ್ಲಿದ್ದಾರೆ ಏನು ಅಂತ ಕೇಳ್ಕೊಂಡು ಹೋಗೋಣದಿಲ್ಲಿ. ಒಳ್ಳೆನಲ್ವೇ ತಮ್ಮ? ಒಳ್ಳೆನೇ ಚೆನ್ನಾಗಿ ಓದ್ತಾನೆ. ಅವಾಗ ಊಟ ಗಲಾಟೆ ಆದಾಗಿಂದನ ಅವನಿಗೂ ಒಳ್ಳೆ ಬುದ್ಧಿ ಬಂದೈತಿ. ಚೆನ್ನಾಗಿ ಓದ್ತಾನಂತ ಒಳ್ಳೆನಂತಿ. ಚೈತ್ರಂಗ ಗಮ್ತಿದ್ಲು SLCಗೆ ಚೆನ್ನಾಗಿ ಮಾರಿಸ್ದಾಗ ಅಂತ ಕಣತೆ ಸುಗುಣಂತಮ್ಮ ಅಂತ ಹೇಳ್ತಿದ್ಲು. ಮೊನ್ನೊಂದೇ ನೀನು ಸುದ್ದಿ ಮಾತಾಡ್ತಿದ್ವಿ ಅವಾಗ ಹೇಳ್ತಿದ್ಲು. ತಡಿ ಬಂದ ಇತ್ಲಾಗೆ ನಮ್ಮನ್ನು ನೋಡ್ದ ಬರ್ತಾ ಇದ್ದಾನೆ. ಬಂದ ಬಾರಪ್ಪ ಬಾ. ಅತ್ತೆ ಮಾವ ಯಾವಾಗ ಬಂದ್ರಿ? ಈಗಳಪ್ಪ ಇದೇ ತಾನೇ ಬಂದ್ವಿ. ಈಗ ಬಸ್ ಇಳಿದು ಬರ್ತಾ ಇದ್ವಿ. ನೀನು ನೋಡಿದ್ವಾ? ನೋಡಿ ನೀನು ಬಂದ ಅದಕ್ಕೆ ನಿಂತ್ಕೊಂಡ್ವಿ ಇಲ್ಲೇನಿ ಮಾತಾಡ್ಸೋಣ ಅಂತೇಳಿ. ಐದಾರು ನಿಮ್ಮ ಅಕ್ಕ ಏನು ನಿಮ್ಮ ಮಾಮ? ಇಲ್ಲ ಅವರು ಇವಾಗಿನ ಎಲ್ಲ ಹೋದ್ರು ಕಣ್ಮಮ್ಮ. ಯಾತ ಏನೋ ತರಬೇಕು ಅಂತ ಹೇಳಿ ಎಲ್ಗ ಹೋದ್ರು. ಯಾಕೆ ಬಂದಿದ್ರಿ ಅತ್ತೆ? ಬರೀ ಹೋಗನ್ ಮನೆ ತಕ್ಕೆ ಬಿಡತ್ತಂಗಾರೆ ಅವರೇ ಬೇಕಾಯ್ತಪ್ಪ. ಅವ್ರಿಲ್ಲ ಅಂದಮೇಲೆ ಇನ್ಯಾಕೆ ಬರೋಣ ಅಲ್ಲ. ಅವ್ರನ್ನ ಹೇಳೋತ್ತಾಗುತ್ತಾ ಏನೋ ಬರೋಕ್ಕೆ. ಇವಾಗ ಮೇನ್ ಅವರೇ ಬೇಕಾಯ್ತಪ್ಪ. ಅವ್ರ ತಾಗೆ ಮಾತಾಡೋ ಅಂಥ ವಿಷಯ ಇದು. ಬಾರ್ ಮಮ್ಮ ಬತ್ತಾರ ಬಾ ಮಾತಾಡ್ಮಂತ್ರಿ. ಆಮೇಲೆ ಬಂದು ಇವಾಗ ಹಿಂಗೆ ಹೋಗ್ತೀರೇನತ್ತೆ ಮನೆ ತಕ್ಕ ಬರ್ದಂಗೆ? ಬರ್ರಿ ಹೋಗೋಣ. ನಿಮ್ಮ ಅಕ್ಕ ತಗೋನು ನಿಮ್ಮ ಮಾಮನ್ ತಗೋನು ಒಂದು ಏನೋ ವಿಷಯ ಮಾತಾಡ್ಬೇಕಾಯ್ತು ಕಣಪ್ಪ. ಅದಕ್ಕೆ ಬಂದ್ವಿ ಕೇಳೋಣ ಅಂತ ಹೇಳಿ. ಮೊದಲೇ ಅವ್ರು ಗಲಾಟೆ ಮಾಡ್ಕೊಂಬಂದಿದ್ರು ನಮ್ಮ ತಾಗೆ. ಅದಕ್ಕೆ ಕೇಳಬೇಕಾಗಿತ್ತು. ಬಂದ್ವಿ ಏನಂತಾರೋ ಏನೋ. ಏನತ್ತೆ ಅಂಥ ವಿಷಯ ಏನು? ನನ್ನ ಹತ್ರ ಹೇಳು. ಏನಿಲ್ಲ ಕಣಪ್ಪ, ನಿಮ್ಮ ಅತ್ತೆ ನಿಮ್ಮ ಮಾಮನ ಹೆಸರಿಗೆ ದುಡ್ಡು ಕಟ್ಟಿದ್ಲು. ಅದಕ್ಕೆ ಇವಾಗ ಅದನ್ನು ಬಿಡಿಸ್ಕೋಬೇಕಾಗಿತ್ತು. ಅದನ್ನ ಬಿಡಿಸ್ಕೋಬೇಕಂತ ನೋಡ್ತಾ ಇದ್ದೀವಿ. ಅದು ಅವನು ನಿಮ್ಮ ಮಾಮ ಸೈನ್ ಹಾಕ್ಬೇಕಂತಿ. ಅದಕ್ಕೆ ಇವಾಗ ನಿಮ್ಮ ಮಾಮ ಸೈನ್ ಹಾಕ್ಲಿಲ್ಲ ಅಂದರೆ ಅದು ದುಡ್ಡು ಬರೋಲ್ಲ. ಅದಕ್ಕಾಗಿನ ಆ ಫಾರಮ್ ತಗೊಂಬಂದಿದ್ವಿ. ಸೈನ್ ಹಾಕ್ಸ್ಯಮನ ಅಂತ ಹೇಳಿ ನಾನು ಜೋಬ್ನಾಗ ಐತೆ. ಅದಕ್ಕೆ ಅವರೇ ಇಲ್ಲ ಅಂದಮೇಲೆ ಇನ್ನು ಹಾಕಪ್ಪ ಇನ್ನು ಹೇಳೋತ್ತಾಗುತ್ತೋ ಏನೋ ಅಮ್ಮಂಗೆ ಆಗುತ್ತೆ. ಅಷ್ಟೇ ತಾನೇ. ಆಸ್ಕಮಂತ್ರಿ ಬರ್ರಿ ಬತ್ತಾರೆ ಇವಾಗ. ಅವರು ಗುದ್ದಾಡ್ಕೊಂಡು ಬಂದಿದ್ರಲ್ಲಪ್ಪ ಅಕ್ಕಲ್ಲ ನಿಮ್ಮ ಮಾಮ. ನಾವು ಗುದ್ದಾಡ್ಕೊಂಡು ಕಳಿಸಿದ್ವಿ. ನೀನು ದುಡಿಯಲ್ಲ ಏನೆಲ್ಲ ಯಾಕೆ ಮಾಡ್ತೀರಂತ ನಿಮ್ಮ ಅಕ್ಕ ಇನ್ನೂ ನಿಮ್ಮ ಮಾಮನ್ನು ಇಬ್ಬರನ್ನು ಗಲಾಟೆ ಮಾಡಿದ್ವಿ. ಯಾಕಂದರೆ ದುಡ್ಕೊಂಡು ಚೆನ್ನಾಗಿರಲಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಕಣಪ್ಪ. ನಾನು ಪೋಸ್ಟಿಗೆ ದುಡ್ಡು ಕಟ್ಟಿದ್ದೆ ಮರ್ತು. ಅದಕ್ಕೆ ಅವನ ಹೆಸ್ರಿಗೆ ಕೊಟ್ಟಿದ್ದೆ. ಇವಾಗ ನೋಡಪ್ಪ ನಮ್ಗೆ ಯಾರನ್ನ ಕಷ್ಟ ಸುಖಕ್ಕೆ ದುಡ್ಡು ಬೇಕಂದರೆ ಇಲ್ಲ. ಅದಕ್ಕೆ ಕೊಡ್ಸಪ್ಪ ಅದನ್ನ ಅಂತ ಹೇಳೋಣ. ಬಿಡಿಸ್ಕೊಡ್ತೀನಿ. ಇವಾಗ ಅವ್ನು ಸೈನ್ ಹಾಕಿದ್ರೆ ಸಾಕು ಬರುತ್ತೆ. ಅದಕ್ಕೆ ಸೈನ್ ಹಾಕ್ಸೋಣ ಹಾಕಂತ ಬಂದಿದ್ದೀವಿ. ಅಷ್ಟೇ ತಾನೇ. ಬರ್ರಿ ಮಮ್ಮ ಬರ್ರಿ. ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ನಾನು ನಿಮಗೆ ಕೆಲಸ ಕೊಡಂಗೆ ನಾನು ಮಾಡ್ತೀನಿ ಸರಿನಾ? ನಿಮ್ಗೆ ಕೆಲಸ ಆಗ್ಬೇಕು ತಾನೆ, ಹಂಗೆ ಮಾಡ್ತೀನಿ ನಾನು. ಹೌದೇ ನೀನು ಮಾಡ್ಕೊಡ್ತೀನಪ್ಪ. ಇವಾಗ ನಿಮ್ಮ ತಗ ಗುದ್ದಾಡ್ಕೊಂಬಂದವ್ರೆ ನಮ್ಮ ಮಾಮ ಮೊದಲೇ ಇವಾಗ ನಮ್ಮ ಅಮ್ಮನ ಮೇಲೇ ರೇಗಾಡುತ್ತೆ ಅಂತದ್ರಾಗೆ ನೀವು ಜಗಳ ಮಾಡಿ ಕಳಿಸಿದ್ದೀರ ಅಂತ ನಿಮಗೆ ಸೈನ್ ಹಾಕೋತಾ ಹಾಕಲ್ಲ. ಅದಕ್ಕೇ ಬರ್ರಿ ಮನೆ ತಕ್ಕೆ ಆ ಫಾರಮ್ ಯಾವುದು ನನಗೆ ಕೊಡ್ರಿ. ನಾನು ಸೈನ್ ಹಾಕ್ಸಿ ನಿಮಗೆ ತಲುಪಿಸ್ತೀನಿ ಸರಿ. ನಾನು ಸೈನ್ ಹಾಕ್ಸಿ ನಾನೇ ನಿಮ್ಮ ಊರಿಗೆ ತಂದು ನಿಮ್ಮ ಮನೆ ತಕ್ಕೆ ತಂದು ಕೊಡ್ತೀನಿ. ಏನತ್ತೆ ನನಗೆ ಇವಾಗ ಫಾರಮ್ ಕೊಟ್ಟೋಗ್ರಿ. ಅವ್ರು ಬಂದಾಗ ಅದು ಹೆಂಗೆ ಸೈನ್ ಹಾಕಿಸ್ಬೇಕು ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ. ಹಾಕಿಸ್ಕೊಡ್ತೀನಿ ಬರ್ರಿ ಮನೆ ತಕ್ಕೆ. ಬಂದ್ರೆ ನಮ್ಮ ಅಮ್ಮನ ಮಾತಾಡಿಸ್ಕೊಂಡು ಇಲ್ಲೇ ಎಲ್ಲ ಬಂದಿದ್ವಿ ಅಂತ ಹೇಳಿ ಹೋಗಿರಂತೆ. ಮನೆ ತಕ್ಕ ಬರ್ದಂಗೆ ಅದು ಹೆಂಗೆ ಹೋಗ್ತೀರಾ ಊರಿಗೆ ಬಂದು? ಬಾರತ್ತೆ ಹೋಗೋಣ. ಕಣಪ್ಪ ಹಂಗೆ ಮಾಡಪ್ಪ ಜಾಣ. ಸೈನ್ ಹಾಕಿಸ್ಕೊಡಪ್ಪ. ನಿನಗೆ ಕಾಲಿಗೆ ಬರ್ತೀನಿ ಕಣಪ್ಪ. ಇದೊಂದು ಮಾಡಿಕೊಡು. ಯಾಕಂದರೆ ನಿಮ್ಮ ಮಾಮನ ಕೈ ಕೊಟ್ಟರೆ ನಿಮ್ಮ ಅಕ್ಕನೂ ಒಡಬ್ಲಳು ನಿಮ್ಮ ಮಾಮನೂ ಒಡಬ್ಲ ಅವೆಲ್ಲ ಕಳೀತಾರೆ ಕಣಪ್ಪ. ಅದಕ್ಕಾಗಿನ ನಾನು ಕಟ್ಟಿದ್ದು. ನಿಮ್ಮ ಮಾಮ ಕೊಡ್ತೀನಿ ಅಂದಿದ್ದ ಕಟ್ಟಮ್ಮ ಅಂತ ಹೇಳಿದ್ದ. ಅವ್ನು ಕೊಡಲೇ ಇಲ್ಲ. ಅದಕ್ಕೇ ಹಂಗೆ ಮಾಡಪ್ಪ ಹಾಕಿಸ್ಕೊಡಪ್ಪ ನಿನ್ನ ಧರ್ಮ. ಆದರೆ ನಾವು ಕೊಟ್ಟಿವಿ ಅಂತ ಹೇಳ್ಬೇಡ ಕಣಪ್ಪ ಯಾತನು. ಇಲ್ಲ ಹೇಳು ಪ್ರವೀಣ್ ಗೊತ್ತೈತಿ. ಅವ್ನಿಗೆ ಹೆಂಗೆ ಹಾಕಿಸ್ಬೇಕು ಹೆಂಗೆ ಏನು ಅಂತ ಎಲ್ಲ ಗೊತ್ತೈತೆ ಅಲ್ವೇನ ಪ್ರವೀಣ್ ನಿನಗೆ? ಅದಕ್ಕೇ ಎಲ್ಲ ಹಾಕಿಸ್ಕೊಡ್ತಾನೆ. ಅವ್ನಿಗೆಲ್ಲ ಗೊತ್ತೈತೆ ಹೇಳು. ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡ. ನಾವು ಇಲ್ಲಿ ಬಂದಿದ್ದು ಹೇಳಕ್ಕೆ ಹೋಗ್ಬೇಡ ಸರಿನಾ? ಇಲ್ಲೇ ಯಾಕೋ ಬಂದಿದ್ರಂತೆ ಸುಮ್ಮನೆ ಅಂತ ಹೇಳು ಅಷ್ಟೇ. ಬಂದರೆ ನಿಮ್ಮ ಅಮ್ಮ ಇಂಥವು ಹಂಗೆ ಹೇಳ್ತೀವಿ. ಇಲ್ಲೆಲ್ಲ ಯಾರ ಮಂತಕ ಬಂದಿದ್ವಿ. ನಮ್ಮೂರಾಗ ಯಾರೋ ಒಬ್ಬರು ಇಲ್ಲಿ ನಿಮ್ಮೂರಾಗ ಒಂದು ಹೆಣ್ಣು ಐತಿ ಅಂತ ಬಂದಿದ್ರು. ನಾವು ಬಂದಿದ್ವಿ. ಅದಕ್ಕೆ ನೀನು ಮಾತಾಡ್ಸ್ಕೊಂಡು ಹೋಗಕ್ಕಂತ ಬಂದ್ವಿ ಕಣಮ್ಮ ಅಂತ ಹೇಳ್ತೀನಿ ಸುಮ್ಮನೆ. ಸುಮ್ಮನೆ ಹಿಂಗೆ ಬಂದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅಂತ ಹೇಳ್ತೀನಿ. ನಡಿ ಅದೆಲ್ಲ ನೋಡೋಣ. ನಿಮ್ಮ ಅಮ್ಮ ಮಾತಾಡ್ಸ್ಕೊಂಡು ಹೋಗೋಣ. ಪತ್ರ ಕೊಡಪ್ಪ ಜೋಬ್ನಾಗಿರೋದ ಅವ್ನ ಕೈ ಕೊಡು.
ಬರ್ರಿ ಅಲ್ಲೇ ಮನೆ ತಗೊಡ್ಮಂತೆ ತಿರುಪತ್ರ ಹಿಡ್ಕೊಂಡ್ರೆ ಅಮ್ಮ ಏನು ಅಂತ ಕೇಳುತ್ತೆ ಅಲ್ಲೇ ಮನೆ ತಗೆ ನೀವು ಕುಕ್ಕಂತೀರಲ್ಲ ಅವಾಗ ಹಂಗೆ ಕೊಡ್ರಿ ಹಂಗೆ ತಗೊಂಡೋಗಿ ನಾನು ಬ್ಯಾಗ್ನಾಗ ಇಕ್ಕೊಂತೀನಿ. ಹ್ಞೂ ಸರಿ ನಡಿ. ಹೆಂಗ ನಮಗೆ ಒಳ್ಳೇದಾತ್ ಕಣಪ್ಪ, ಬತ್ತಿದಂಗೆನೆ ಇವ್ನು ಸಿಕ್ಕಿದ್ಕೆ ಒಳ್ಳೆ ಇದಾತು. ಅವ್ರೇನು ಕೇಳಿದ್ರೆ ಜಪ್ಪ ಅಂದ್ರೆ ಅವ್ರು ಸೈನ್ ಆಗ್ತಿರ್ಲಿಲ್ಲ. ಹೆಂಗನ ಇವ್ನು ಸಿಕ್ಕಿದ್ನತ್ತ ಪ್ರವಿ. ನೋಡಿ ಹಂಗ ಬೋರ್ ಹತ್ಕತ್ತ ಹೆಂಗನ ಇವು ನಾನು ಸಿಗುತ್ತಾ ಹಾಕಿಸ್ಕೊಡ್ತೀನಿ ಅಂತ ಹೇಳನತ್ತ. ಅದಕ್ಕೆ ಮತ್ತೆ ದೇವರು ಎಲ್ಲ ಒಂದು ಕಡೆ ದಾರಿ ತೋರಿಸ್ತಾನೆ ಎಂಬುದು. ನಡಿ ಬರತ್ತೆ, ಬರ್ರಿ ಬರ್ರಿ ಒಳಗೆ ಅಮ್ಮ ಒಳಗೈತೆ ಬರ್ರಿ. ಅಮ್ಮ ಅಮ್ಮ ಬಾ ಇಲ್ಲಿ, ಅತ್ತೇನು ಮಾಮ ಬಂದವ್ರೆ. ಕೂತ್ಕೊಳ್ರತ್ತೆ, ಕೂಕಳ್ರಿ, ಒಳಗೈತೆ ಅಡುಗೆ ಮನೆಗೆ ಬತ್ತೈತೆ ಏನೋ ಮಾಡ್ತೈತೆ, ಕೂಕಳ್ರತ್ತೆ ಮಾಮ ಬರ್ರಿ ಕೂಕಳ್ರಿ. ಯಾರೋ ಪ್ರವಿ, ಯಾರೋ ಬಂದಿರೋದು, ಯಾವತ್ತೆ ಮಾವ? ಅಮ್ಮ ಬಾರಮ್ಮ, ಅತ್ತೇನು ಮಾಮ ಬಂದವ್ರೆ. ಓ, ಕರ್ಕೊಂಡು ಹೋಗಕ್ಕೆ ಬಂದವ್ರೇನ ಅವ್ರ ಮನೆಗೆ? ಕರ್ಕೊಂಡು ಹೋದ್ರೆ ಸಾಕಪ್ಪ. ಇವ್ರು ಸಾಕ್ರು ಯಾರು ಮಾಡ್ತಾರೆ? ಕರ್ಕೊಂಡು ಹೋಗೋಕ್ಕೆ ಬಂದಿರ್ಬೇಕು, ಅದಕ್ಕೆ ಇಬ್ಬರಳು ಬಂದವ್ರಿ. ಸುಗುಣನು ವರ್ಷನು ಇಬ್ಬರನ್ನು ಕರ್ಕೊಂಡು ಹೋದ್ರೆ ಸಾಕತ್ತ. ಹೆಂಗತ್ತ ನಾನು ನಮ್ಮ ಹುಡುಗ ನಿಮ್ಮದೇ ಮಾಡ್ಕೊಂಡು ಉಂಡಿರ್ತೀವಿ. ಇವ್ರು ಸವಾಸನೆ ಬೇಡ. ಅವನಂತ ಹೆಂಗೆ ಮಾತಾಡ್ತಾನೆ ಹಂಗೇನು. ನನಗೆ ಸಿಟ್ಟಲ್ಲೇ ಬರುತ್ತೆ ಮಾತಾಡಿದ್ರೆ. ಅವಳು ನೋಡಿರ್ ಬಸ್ರಿ ಹೆಂಗ್ಸು ಅಂತ ಹೇಳಿ ಸುಮ್ಕಾಗ್ತೀನಿ. ಏನು ಮಾಡೋಣ, ಇವಾಗ ಬೇರೆ ಮನೆ ಮಾಡಿರಿ ಅಂತ ಇಲ್ಲಿ ಹೇಳಿರೆ ಬಸ್ರಿ ಹೆಂಗ್ಸು ಬೇರೆ ಮನೆ ಮಾಡ್ತೀನಿ ಹೆಂಗಿರ್ತಾರೆ ಅಂತ ಅದಕ್ಕೆ ಲೆಕ್ಕಾಗಿ ಸುಮ್ಮನಾಗಿದ್ದೀನಿ. ಹೆಂಗ ಬಂದವ್ರು ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಹೋಗ್ಲಿ ಬಿಡತ್ತ. ಕರ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಅಮ್ಮ ಅಲ್ಲಿ ಓಡಲ್ಲಿ ಮಾಮನು ಅತ್ತೆ ಬಂದವ್ರೆ. ಅಕ್ಕ ಯಾವಾಗ ಬಂದ್ರಿ ಅಣ್ಣ? ಯಾವಾಗ ಬಂದ್ರಿ ಅಣ್ಣ? ಏನು ಇದೇ ತಾನೇ ಬಂದ್ವಮ್ಮ ನಮ್ಮೂರಿಂದನ. ಯಾರೋ ಇಲ್ಲಿ ಅದೇ ನಿಮ್ಮೂರ ಮಗ್ಳಾಗಲ್ಲಿ ಯಾವುದೋ ಊರು ಐತಲ್ಲ, ಸಣ್ಣದೊಂದು ಊರು. ಆಗ ಅಲ್ಲಿ ನಮ್ಮೂರವ್ರು ಯಾರನ್ನ ಹೆಣ್ಣು ನೋಡೋಕೆ ಕರ್ಕೊಂಬಂದಿದ್ರು, ಎಂಗೇಜ್ಮೆಂಟ್ ಇತ್ತು ಇವತ್ತು. ಅದಕ್ಕೆ ಅಲ್ಲಿಗೆ ಬಂದಿದ್ವಾ, ಇಲ್ಲೇ ಬಂದ್ವಿ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅವ್ರು ಯಾವ್ದಕ್ಕೋ ಬಂದವ್ರೆ? ಯಾಕೆ ಮಾತಾಡ್ಸ್ಕೊಂಡು ಹೋಗಿ ಬಂದವ್ರೆ? ಮಾತಾಡ್ಸಲ್ಲ ಅಂದಮೇಲೆ ಬರಲ್ವಲ್ಲ. ಓ, ಕ್ಯಾತೆ ಮಾರ್ನಳ್ಳಿ ಬಂದಿದ್ರಿ? ಅಲ್ಲಿಗೆ ಬಂದಿದ್ವು. ಅದು ಯಾವುದೋ ಊರು ನನಗೆ ಗೊತ್ತಿಲ್ಲ ಸರಿಯಾಗಿ. ಯಾವುದೋ ಎಂಗೇಜ್ಮೆಂಟ್ ಇತ್ತು, ಅಲ್ಲಿಗೆ ಬಂದಿದ್ವಿ. ನಾನು ಬಸ್ ಸ್ಟ್ಯಾಂಡಾಗ ನೋಡಿದೆ ಕಣಮ್ಮ, ಹೋಗ್ತಿದ್ರು. ಅದಕ್ಕೆ ಬರ್ರತ್ತೆ ಅಂತ ಹೇಳಿ ನಾನೇ ಕರ್ಕೊಂಬಂದೆ. ಹೋಗ್ತಿದ್ರು ಅಲ್ಲೇನೆ ಇದ್ರಾಗ ಬಂದಿದ್ರು ಟೆಂಪ್ತಾಗೆ. ಬರ್ರತ್ತೆ ಇಳಿದು ಬಸ್ಸಿಗೆ ಹೋಗಿರಂತೆ ಅಂತ ಹೇಳಿ ನಾನೇ ಕರ್ಕೊಂಬಂದೆ ಕಣಮ್ಮ. ಊಟ ಮಾಡ್ಬರ್ರಿ ಅಕ್ಕ. ಅಣ್ಣ ಊಟ ಮಾಡ್ಬರ್ರಿ. ಇಲ್ಲಮ್ಮ ಅಲ್ಲೇನೆ ಊಟ ಮಾಡ್ಕೊಂಡ್ ಬಂದಿದ್ದೀವಿ, ಊಟ ಏನು ಬೇಡ. ಇಲ್ಲ ಊಟ ಮಾಡ್ರಿ, ಹೋಗಮ್ಮ ಇಡೋಗಮ್ಮ. ಊಟ ಏನು ಬೇಡ, ಸುಮ್ಕಿರಮ್ಮ, ಹೋಗ್ತೀವಿ. ಸರಿ, ಟೀನ ಕಾಪಿನ ಮಾಡ್ತೀನಿ. ಟೀ ಮಾಡೋಣ ಕಾಫಿ ಮಾಡೋಣ? ಯಾವ್ದನ ಒಂದು ಮಾಡಮ್ಮ. ಅಮ್ಮ ಕೊಡು ಆ ಲೆಟ್ರ್ ಕೊಡಿಲಿ. ಕೊಡಪ್ಪ, ಜೋಮ್ನಾಗಳಿರೋದ ಕೊಡು ಆ ಲೆಟ್ರ. ಬಾಯಿಲಿ ಪ್ರವೀಣ, ನೋಡಿಲ್ಲಿ ಇಲ್ಲಿ ಪೆನ್ನಾಗ ಮಾರ್ಕ್ ಮಾಡಿಲ್ವಿ, ಈಗ ಇಲ್ಲಿಗೆ ಸೈನ್ ಹಾಕ್ಸಾ? ಸರಿ ಆತ್ ಮಾಮ, ಅಲ್ಲಿಗೆ ತಾನೆ ಹಾಕಿಸ್ತೀನಿ. ಅಲ್ಲಿ ಒಂದು ತಕೆನಾ, ಇನ್ನೆಲ್ಲನೂ ಇದ್ರೆ ಹೇಳೋಗ್ರಿ. ಸಾಕು, ಅದೊಂದು ತಕ್ಕ ಹಾಕ್ಸಪ್ಪ, ಸಾಕು ತಕ. ನಿಮ್ಮ ಅಮ್ಮ ಬರ್ತಾಳೆ, ಲೆಟ್ರ್ ಒಳಗೆ ಇಕ್ಕು. ಕೊಡು ಒಳಗೆ ಇಕ್ಬತ್ತೀನಿ ಬ್ಯಾಗ್ನಾಕಿ. ನಾನು ಹೇಳ್ತೀನಿ ಸುಗುಣಗೂ ವರ್ಷಗೂ ಕೇಳೋದೇ ಇಲ್ಲ. ಎಲ್ಗ ಹೋಗಿ ಅವ್ರ ಕಣಕ ಯಾತ ತತ್ತೀವಿ ಅಂತ ಹೇಳಿ. ನಾವು ಗೊತ್ತಿರಲಿಲ್ಲ, ಅಲ್ಲೇ ಹೋಗ್ತಿದ್ವಿ, ನೋಡಿದ್ನ ಅಲ್ಲಿದ್ದ. ಅದಕ್ಕೆ ಕರ್ದ ಬರತ್ತೆ ಅಂತ ಏನು ಅಂಗ್ಲಾಸ್ತಾ. ನಮ್ಮೂರಲ್ಲ ಹೋಗಿ ಬರೋಗ್ರಿ ಅಂತ ಅಂದರು, ಅದಕ್ಕೆ ಬಂದ್ವಿ. ಬಿಡತ್ತೆ, ಹೆಂಗೆ ಬಂದಿದ್ದಲ್ಲ ಮಾತಾಡ್ಸ್ಕೊಂಡು ಹೋಗ್ತೀರಿ. ಸರಿ, ಟೀ ಸೋಸ್ಗೆ ಬರ್ತೀನಿ. ಹೆಂಗನ ದೇವ್ರ ಬೈದಿಂದನ ಇವನು ಸುಗುಣನ ತಮ್ಮ ಒಳ್ಳೇದು ಮಾಡ್ತಾನೆ. ಅವ್ರ ಅಕ್ಕ ಇರಿಂತಾರ ಆದ್ರೂ ಇವನು ತಮ್ಮ ಒಳ್ಳೇನಪ್ಪ. ಹೆಂಗನ ಅದೇ ನಾನೆಲ್ಲ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಲೆಟ್ರ್ ಇಸ್ಕೊಳವನಿ. ಹಾಕ್ಸಿ ನನ್ನ ಕೈ ತಂದು ಕೊಟ್ರಿ ಸಾಕಪ್ಪ ದೇವ್ರೇ. ಹೆಂಗ ಅತ್ತ ಏನು ಮಾಡೋಣ, ನಾನು ಕೈ ಮುಕ್ಕೊಂಡಿದ್ದೆ ಆಂಜನೇಯಿಗೆ. ದೇವ್ರೇ ಏನಾನ ಈ ಸೈನ್ ಹಾಕಿ ದುಡ್ಡು ನನಗೆ ಕೈ ಸಿಕ್ಬಿಟ್ರೆ ಅವನು ಬುದ್ಧಿ ಕೊಟ್ಟು ಅವ್ನಿಗೆ ಹಾಕ್ಸಂಗೆ ಮಾಡಪ್ಪ ಅಂತೇಳಿ ಕೈ ಮುಕ್ಕೊಂಡಿದ್ದೆ. ಅದಕ್ಕೆ ಇವನೇನೆ ಇವಾಗ ಇವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇವನೇ ಹಾಕ್ಸ್ಕೊಡತ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವನು ಹಾಕ್ಸ್ಕೊಟ್ಟು ನಮ್ಮ ಮನೆಗೆ ತಂದು ಕೊಟ್ರೆ ಸಾಕಪ್ಪ, ನಾನೇ ತಂದು ಕೊಡ್ತೀನಿ ಕಣತೆ ಅಂತ ಹೇಳ್ತಾ ಇದ್ದಾನೆ. ನೋಡೋಣದಲ್ಲಿ ಹೆಂಗತ್ತ. ನಾನು ದೇವ್ರೆ ನಿನಗೊಂದು 1000 ರೂಪಾಯಿ ದುಡ್ಡು ಹಾಕ್ನಪ್ಪ ಅಂತೇಳಿ ಆಂಜನೇಯಿಗೆ ನಾನು ಕೈ ಮುಕ್ಕೊಂಡಿದ್ದೆ. 1001 ರೂಪಾಯಿ ಹಾಕ್ತೀನಿ ಅಂತ. ಹೆಂಗ ದೇವ್ರು ಆಂಜನೇಯ ಏನೋ ಒಂದು ಮಾಡ್ತಾ ಇದ್ದಾನೆ. ಇವಾಗ ಅವ್ರಿಗೆ ಏನೋ ಈ ವಿಷಯ ಗೊತ್ತಾಗ್ಬಿಟ್ರೆ ದೇವ್ರ ಆಣೆಗೆ ಅವ್ರು ಬಂಬಡೆ ಬಡ್ಕೊಂಡ್ರು, ಕಲ್ ಮ್ಯಾಗ ಕಲ್ಲಿಕ್ಕೆ ಗುತ್ಕೊಂಡ್ರು, ಅವ್ರು ಸೈನ್ ಹಾಕಲ್ಲ ಇಬ್ಬರು ಗಂಡ ಹೆಂಡತಿ. ಇವಾಗ ಅವ್ರಿಗೆ ಅದು ಸಿಕ್ಕಿದ್ದೆ ಸಾಕೊಂಬಂಗೆ, ಯಾಕಂದ್ರೆ ನಾವು ಚೆನ್ನಾಗಿ ಬೈದಿದ್ದೀವಿ, ಒದ್ದಿದ್ದೀವಿ. ಅದಕ್ಕೆ ಇವಾಗ ಏನಿಲ್ಲ, ಇದು ವಿಷಯ ಗೊತ್ತಾಗ್ಬಿಟ್ರೆ ಅವ್ರಿಗೆ ಏನಿಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.